ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಶಾಪಿಂಗ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಇದು 2 months ಬ್ಯಾಕ್ ವಿಡಿಯೋ. ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ, ಗ್ರ್ಯಾಜುಯೇಷನ್ ಡೇ ಮತ್ತು ಸ್ಪೋರ್ಟ್ಸ್ ಡೇ ಇರೋ ಕಾರಣ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಕೆಲವೊಂದು ಆರ್ಟಿಫಿಷಿಯಲ್ ಜುವೆಲ್ರಿ ತೊಗೋಬೇಕಾಗಿತ್ತು ಅಂತ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಸೊ ನೋಡ್ಬೋದು ನನಗೆ ಯಾವ ಥರ ಡಿಸೈನ್ ಇಷ್ಟ ಆಯಿತು, ಒಂದ್ಸಲ ನಾನು ಟ್ರಯಲ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಜುವೆಲ್ರಿನೂ ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಇವ್ರ ಹತ್ರ ಎಲ್ಲ ರೀತಿಯ ಜುವೆಲ್ರಿಗಳು ಸಿಗುತ್ತೆ. ಆ್ಯಂಟಿಕ್ ಜುವೆಲ್ರಿ ಆಗಿರ್ಬೋದು, ಬ್ರೈಡಲ್ ಜುವೆಲ್ರಿ ಆಗಿರ್ಬೋದು, ಸಿಂಪಲ್ ಜುವೆಲ್ರಿ ಆಗಿರ್ಬೋದು, ಎಲ್ಲ ರೀತಿ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಶಾಪ್ ನೇಮ್ನ ನಾನು ನೆಕ್ಸ್ಟ್ ಸಲ ಶೇರ್ ಮಾಡ್ತೀನಿ, ಯಾಕೆಂದರೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟು ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಬಂದಿದ್ದೆ. ಸೊ ನನ್ನ ಫ್ರೆಂಡು ಅವಳ ಎಂಗೇಜ್ಮೆಂಟ್ಗೆ ಮತ್ತು ಮದುವೆಗೆ ಬ್ಲೌಸ್ ಎಲ್ಲ ಇಲ್ಲೇ ಹೊಲಿಸಿದ್ದು. ಇವ್ರು ತುಂಬ ಚೆನ್ನಾಗಿ ಬ್ಲೌಸ್ಗಳೆಲ್ಲ ಹೊಲ್ಕೊಡ್ತಾರೆ. ಬರೀ ಬ್ಲೌಸ್ ಮಾತ್ರ ಅಲ್ಲ, ಚೂಡಿದಾರ್ ಆಗಿರ್ಬೋದು, ಮತ್ತು ಮೆಟರ್ನಿಟಿ ಫೋಟೋಶೂಟ್ಗೆ ಗೌನ್ಸ್ ಆಗಿರ್ಬೋದು, ನಾರ್ಮಲ್ ಗೌನ್ಸ್ ಆಗಿರ್ಬೋದು, ಲೆಹೆಂಗಾ, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕ್ ಬ್ಲೌಸು ಮತ್ತು ಎಲ್ಲ ರೀತಿ ಬ್ಲೌಸ್ಗಳೆಲ್ಲ ಇವ್ರ ಹತ್ರ ಸ್ಟಿಚ್ ಮಾಡಿ ಕೊಡ್ತಾರೆ. ಸೊ ಮೊಬೈಲಲ್ಲಿ ನಿಮ್ಗೆ ಯಾವ್ದಾರ ಪ್ಯಾಟ್ರನ್ಗಳಿತ್ತು ಅಂದರೆ ಅದನ್ನು ಕೂಡ ನಿಮ್ಗೆ ತೋರಿಸಿದ್ರೆ ಅದೇ ರೀತಿ ನಿಮಗೆ ಹೊಲ್ಕೊಡ್ತಾರೆ. ಸೊ ನಂದು ಮತ್ತು ನಮ್ಮ ಅಕ್ಕಂದು ಬ್ಲೌಸ್ ಸ್ಟಿಚ್ಚು ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಕೆಲವೊಂದು ಡಿಸೈನ್ಸ್ಗಳೆಲ್ಲ ಅವ್ರಿಗೆ ತೋರಿಸ್ತಾ ಇದ್ದೆ. ಸೊ ಅವ್ರ ಹತ್ರನೂ ಕೆಲವೊಂದು ಡಿಸೈನ್ಸ್ಗಳಿರುತ್ತೆ, ನಿಮಗೆ ಯಾವ್ದಾರ ಇಷ್ಟ ಆಯಿತು ಅಂದರೆ ಅದೇ ರೀತಿಯೇ ಹೊಲ್ಕೊಡ್ತಾರೆ. ಸೊ ಅಲ್ಲೇ ಸ್ಯಾರಿ ಕುಚ್ಚು ಕೂಡ ಹಾಕ್ಕೊಡ್ತಾರೆ. ನಿಮ್ಗೆ ಯಾವ ಥರ ಡಿಸೈನ್ ಇಷ್ಟನೋ ಆ ಥರ ಸ್ಯಾರಿ ಕುಚ್ಚನ್ನ ನೀವು ಹಾಕ್ಸ್ಕೋಬೋದು. ಸೊ ನೀವು ನೋಡ್ಬೋದು ಅಲ್ಲೇ ಸ್ಯಾರಿ ಕುಚ್ಚೆಲ್ಲ ಹಾಕ್ತಾಯಿದ್ರು. ಸೊ ಅದಕ್ಕೆ ನಾನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಅವರು ಡಬಲ್ ಕಲರ್ ಬೇಬಿ ಕುಚ್ಚನ್ನ ಹಾಕ್ತಾಯಿದ್ರು. ಸೊ ಅಲ್ಲಿ ಡಿಸ್ಪ್ಲೇಗೆ ಅಂತ ಎಷ್ಟೊಂದು ಬ್ಲೌಸ್ಗಳೆಲ್ಲ ಇಟ್ಟಿರ್ತಾರೆ. ಇದು ಹ್ಯಾಂಡ್ ವರ್ಕ್ ಬ್ಲೌಸು, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಕೆಲವೊಂದು ವೀಡಿಯೋಗಳನ್ನ ಮಾಡಿಕೊಂಡೆ. ಈ ಬ್ಲೌಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದು ಕೂಡ ಹ್ಯಾಂಡ್ ವರ್ಕೇನೆ. ಸೊ ಈ ಬ್ಲೌಸ್ನ ಯಾರೋ ರಿಸೆಪ್ಷನ್ಗೆ ಅಂತ ಸ್ಟಿಚ್ ಮಾಡಿಸಿದ್ರು. ಸೊ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕೂಡ ಒಂಥರ ಡಿಫ್ರೆಂಟಾಗಿ ಪ್ಯಾಟ್ರನ್ ಇತ್ತು ಅಂತ ಇದನ್ನು ಕೂಡ ವೀಡಿಯೋ ಮಾಡಿಕೊಂಡೆ. ಸೊ ನೀವು ನೋಡ್ಬೋದು ಅಲ್ಲೇ ಒಂದು ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಮಾಡ್ತಾಯಿದ್ರು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಒಂದು ಸ್ಮಾಲ್ ವೀಡಿಯೋನ ಮಾಡಿಕೊಂಡೆ. ಸೊ ಯಾರಿಗೆ ಆದ್ರೂ ಫಸ್ಟ್ ಟೈಮ್ ಹೊಸ ಟೈಲರ್ ಹತ್ರ ಬ್ಲೌಸ್ ಸ್ಟಿಚಿಂಗು ಕೊಟ್ಟಿದ್ದೀವಿ ಅಂದರೆ ಭಯ ಆಗೇ ಆಗುತ್ತೆ. ಸೊ ನನಗೂ ಅದೇ ರೀತಿ ಭಯ ಆಗ್ತಾಯಿತ್ತು. ಅದಕ್ಕೆ ಆಗಾಗ ಹೋಗಿ ನಾನು ಹೆಂಗೆ ಹೊಲಿತಾ ಇದ್ದಾರೆ ಇಲ್ವಾ ಅಂತ ನಾನು ಹೋಗಿ ಚೆಕ್ ಮಾಡ್ತಾಯಿದ್ದೆ. ಆದರೆ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿ ಹೊಲಿದಿದ್ದಾರೆ, ನಂದು ಮತ್ತು ನಮ್ಮ ಅಕ್ಕಂದು. ಅಪ್ಕಮಿಂಗ್ ಬ್ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಬ್ಲೌಸ್ ಕಲೆಕ್ಷನ್ ವೀಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟು ನಾನು ನಮ್ಮ ಅಕ್ಕ ಕೆಲವೊಂದು ಕಾಸ್ಮೆಟಿಕ್ಸ್ನ ತೊಗೋಬೇಕಾಗಿತ್ತು. ಅದಕ್ಕೆ ನಾನು ಗಾಂಧಿ ಬಜಾರ್ಗೆ ಬಂದಿದ್ದೆ. ಸೊ ನನಗೆ ಗಾಂಧಿ ಬಜಾರ್ ಅಂದರೆ ತುಂಬಾ ಇಷ್ಟ. ಯಾಕೆ ಅಂತಂದರೆ ನಾನು ಆಗಾಗ ಹೋಗಿ ಶಾಪಿಂಗ್ ಮಾಡ್ತಾ ಇರ್ತೀನಿ. ಸೊ ಗಾಂಧಿ ಬಜಾರಲ್ಲಿ ಪ್ರತಿಯೊಂದು ಸಿಗುತ್ತೆ. ಬಟ್ಟೆ ಆಗಿರ್ಬೋದು, ಸ್ಲಿಪ್ಪರ್ಸು, ಹ್ಯಾಂಡ್ ಬ್ಯಾಗ್ಸು, ಹೂವು, ಹಣ್ಣು, ತರಕಾರಿ, ಸೊ ಕೆಲವೊಂದು ಕಾಸ್ಮೆಟಿಕ್ಸ್ ಕೂಡ ಸಿಗುತ್ತೆ. ಸೊ ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಯಿತ್ತು ಅಂದರೆ ಕೆಲವೊಂದು ಚಾಟ್ಸ್ ಕೂಡ ನಿಮಗೆ ಸಿಗುತ್ತೆ, ಅಲ್ಲೋಗಿ ನೀವು ತಿನ್ಬೋದು. ಸೊ ಹಂಗೆ ರೋಡಲ್ಲಿ ಕೆಲವೊಂದು ಜುವೆಲ್ರಿಗಳೆಲ್ಲ ಹಾಕಿದ್ರು ಮತ್ತು ಕೆಲವೊಂದು ಮೇಕಪ್ ಐಟಮ್ಸ್ಗಳೆಲ್ಲ ಹಾಕಿದ್ರು. ಅದು ನನಗೆ ನೋಡ್ಕೊಂಡು ಹೋಗ್ತಾ ಇದ್ದೆ. ಕೆಲವೊಂದು ಬೆಡ್ಶೀಟು, ದಿಮ್ ಕವರ್ ಎಲ್ಲ ರೋಡ್ ಸೈಡೆಲ್ಲ ಮಾರ್ತಾ ಇರ್ತಾರೆ. ನಿಮಗೆ ಯಾವ್ದಾರ ಇಷ್ಟ ಆಯಿತು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಬಟ್ಟೆ ಶಾಪ್ಸ್ ಇರುತ್ತೆ, ನಿಮಗೆ ಯಾವ ಶಾಪ್ ಇಷ್ಟ ಆಗುತ್ತೋ ಅಲ್ಲೋಗಿ ಬಟ್ಟೆನೆಲ್ಲ ಪರ್ಚೇಸ್ ಮಾಡ್ಬೋದು. ಸೊ ಗಾಂಧಿ ಬಜಾರಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನೀವೇನಾರ ಗಾಂಧಿ ಬಜಾರಲ್ಲಿ ಶಾಪಿಂಗ್ ಮಾಡಿಲ್ಲ ಅಂದರೆ ಹೋಗಿ ಶಾಪಿಂಗ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ರೆಡಿಮೇಡ್ ಬ್ಲೌಸ್ನ ನಾನು ಪ್ರತಿ ಸತಿ ಗಾಂಧಿ ಬಜಾರಲ್ಲಿ ನಾನು ಪರ್ಚೇಸ್ ಮಾಡೋದು. ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಮೆಹಂದಿ ಶಾಪ್ ಇತ್ತು. ನಮ್ಮ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ನಾನು ಮೆಹಂದಿ ಹಾಕ್ಸ್ಕೋಬೇಕಾಗಿತ್ತು. ಅದಕ್ಕೆ ಮೆಹಂದಿ ಹಾಕೋಕ್ಕೆ ಪ್ರೈಸ್ ಎಲ್ಲ ಕೇಳ್ತಾ ಇದ್ದೆ. ಸೊ ಈ ಆಂಟಿ ರೀಸನಬಲ್ ಆಗಿ ಮೆಹಂದಿ ಎಲ್ಲ ಹಾಕ್ಕೊಡ್ತಾರೆ. ನನಗೆ ಆ ಟೈಮಲ್ಲಿ ನನಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಮನೆ ಹತ್ರನೇ ಮೆಹಂದಿ ಹಾಕ್ಸ್ಕೊಂಡೆ, ಇಲ್ಲಿ ಹಾಕ್ಸ್ಕೊಳ್ಳಿಲ್ಲ. ನೆಕ್ಸ್ಟ್ ನಾನು ಭವಾನಿ ಕಂಗನಿಗೆ ಬಂದೆ. ಇಲ್ಲಿ ಇಮಿಟೇಷನ್ ಜುವೆಲ್ರಿ ಆಗಿರ್ಬೋದು ಮತ್ತು ಎಲ್ಲ ಬ್ರ್ಯಾಂಡ್ಸ್ ಕಾಸ್ಮೆಟಿಕ್ಸ್ ಎಲ್ಲ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಪ್ರತಿ ಸತಿ ನಾನು ನಮ್ಮ ಅಕ್ಕ ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲೇ ತೊಗೊಳ್ಳೋದು. ಸೊ ಇಲ್ಲಿ ನಾನು ಮೆಬಿಲಿನ್ ಅವ್ರದ್ದು ಕಾಸ್ಮೆಟಿಕ್ಸ್ ಎಲ್ಲ ತೊಗೊಳ್ತಾ ಇದ್ದೆ. ನನ್ನ ಸ್ಕಿನ್ ಟೋನ್ಗೆ ಯಾವ್ದು ಚೆನ್ನಾಗಿರುತ್ತೆ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ನೀವೇನಾದರೂ ಯಾವ ಬ್ರ್ಯಾಂಡ್ದು ನಾನು ಕಾಸ್ಮೆಟಿಕ್ಸ್ ತೊಗೊಳ್ಳಿ ಅಂತ ಕನ್ಫ್ಯೂಷನ್ ಹೇಳಿದರೆ ಅವರೇ ನಿಮಗೆ ಐಡಿಯಾಗಳೆಲ್ಲ ಕೊಡ್ತಾರೆ. ಸೊ ನೀವು ಆವಾಗ ಅದೇ ಬ್ರ್ಯಾಂಡ್ದು ಕಾಸ್ಮೆಟಿಕ್ಸ್ನ ತೊಗೋಬೋದು. ಸೊ ಹಂಗೆ ಫೇಸ್ ಒಂದು ಸ್ವಲ್ಪ ಟ್ಯಾನ್ ಆಗಿತ್ತು, ಅದಕ್ಕೆ ನಾನು ಸ್ಟ್ರಾಬೆರಿ ಫೇಶಿಯಲ್ನ ಮಾಡಿಸಿದೆ. ಸೊ ಹಂಗೆ ನಮ್ಮ ಅಣ್ಣನ ಮನೆ ಗುರುಪ್ರವೇಶಕ್ಕೆ ನಾನು ಬಳೆ ತೊಗೋಬೇಕಾಗಿತ್ತು. ಅದಕ್ಕೆ ನಾನು ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೆ. ಸೊ ಹಂಗೆ ಮೆಹಂದಿ ಅಲ್ಲೇ ಹಾಕ್ತಾಯಿದ್ರು, ಅದಕ್ಕೆ ನಾನು ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೆ. ಸೊ ಯೂಶ್ವಲಿ ನಾನು ಯಾರ ಹತ್ರನೂ ಮೆಹಂದಿ ಹಾಕ್ಸ್ಕೊಳ್ಳಲ್ಲ, ನನಗೆ ಮೆಹಂದಿ ಹಾಕಕ್ಕೆ ಬರುತ್ತೆ, ನಾನೇ ಮೆಹಂದಿ ಹಾಕ್ಕೊಳ್ತಾ ಇದ್ದೆ. ಸೊ ನಾನು ಒಂದು ಕೈಗೆ ಮೆಹಂದಿ ಹಾಕೋಬೋದು, ಇನ್ನೊಂದು ಕೈಗೆ ಮೆಹಂದಿ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಯಾರ್ದಾರ ಎಲ್ಪ್ ಬೇಕು. ಆದರೆ ನಮ್ಮ ಮನೇಲಿ ಯಾರಿಗೂ ಮೆಹಂದಿ ಹಾಕಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನು ಹೊರಗಡೆನೇ ಹಾಕ್ಸೋಣ ಅಂತ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ಸೊ ಇವ್ರ ಹತ್ರ ನಾನು ಫಸ್ಟ್ ಟೈಮ್ ಮೆಹಂದಿ ಹಾಕ್ಸಿದ್ದು. ಮೆಹಂದಿ ಅಂತೂ ತುಂಬ ಚೆನ್ನಾಗಿ ಹಾಕಿದ್ದಾರೆ.
ಎಲ್ಲರಿಗೂ ಮೆಹಂದಿ ಡಿಸೈನ್ ತುಂಬಾ ಇಷ್ಟ ಆಯಿತು. ಸೊ ನಾನು ಇಂಡಿಯನ್ ಮೆಹಂದಿ ಕೂಡ ಹಾಕ್ಸಿದ್ದೀನಿ, ಅರೇಬಿಕ್ ಮೆಹಂದಿ ಕೂಡ ಹಾಕ್ಸಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕ್ತಾ ಇದ್ದಾರೆ ಅಂತ. ಫ್ರಂಟ್ ಹ್ಯಾಂಡ್ಗೆ ಅವರು ಇಂಡಿಯನ್ ಸ್ಟೈಲ್ ಮೆಹಂದಿ ಹಾಕ್ತಿದ್ದಾರೆ, ಬ್ಯಾಕ್ ಹ್ಯಾಂಡ್ಗೆ ಅವರು ಅರೇಬಿಕ್ ಮೆಹಂದಿ ಹಾಕ್ತಾ ಇದ್ದಾರೆ. ನನಗೆ ಇಂಡಿಯನ್ ಸ್ಟೈಲ್ ಮೆಹಂದಿನೇ ತುಂಬಾ ಇಷ್ಟ. ಮೆಹಂದಿ ಡಾರ್ಕಾಗಿ ಬರಬೇಕು ಅಂದರೆ ಸಕ್ಕರೆ ನೀರು ಇಲ್ಲಾಂದರೆ ಕೊಬ್ಬರಿ ಎಣ್ಣೆನ ಹಾಕೋಬೇಕು. ಸೊ ನಾನು ಮೆಹಂದಿ ಹಾಕ್ಸ್ಕೊಂಡು ಮೆಹಂದಿ ಎಲ್ಲ ಡ್ರೈ ಆದಮೇಲೆ ನಾನು ಮನೆಗೆ ಬಂದು ನಮ್ಮ ಅಕ್ಕನಿಗೆ ಮೆಹಂದಿ ಹಾಕ್ತೆ. ನೋಡ್ಬೋದು ನಾನು ಸಿಂಪಲ್ಲಾಗಿ ಮೆಹಂದಿ ಹಾಕಿದ್ದೀನಿ. ಸೊ ಚರಿತ್ ಕೂಡ ನನಗೂ ಮೆಹಂದಿ ಬೇಕು ಅಂದಿದ್ದಕ್ಕೆ ನಾನು ಈ ರೀತಿ ಮೆಹಂದಿ ಹಾಕಿದ್ದೆ. ಅವನಂತೂ ತುಂಬಾ ಖುಷಿ ಆದ. ಸೊ ನಾನು ಬ್ಲೌಸ್ ಸ್ಟಿಚ್ಚು ಕೊಟ್ಟಿದ್ನಲ್ಲ, ಅವರು ಕೂಡ ಸ್ಟಿಚ್ ಮಾಡಿದ್ರು. ಸೊ ಒಂದು ಬ್ಲೌಸ್ ಮಾತ್ರ ನಾನು ಹೆಂಗೆ ಹೊಲ್ದಿದ್ದಾರೆ ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ವ್ಲಾಗ್? ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.